ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಸೊ ನಾನು ಆ್ಯಕ್ಚುಲಿ ನಮ್ಮ 2ನೇ ಟ್ರಿಪ್ ನಾವು ಬಂದಿರೋದು ತೀರ್ಥಹಳ್ಳಿನಲ್ಲಿ ನಮ್ಮದು ಹಸ್ಬೆಂಡ್ ಸೈಡ್ ರಿಲೇಟಿವ್ದು ಏನೋ ಒಂದು ಫಂಕ್ಷನ್ ಇತ್ತು ಅಂತ ಬಂದಿದ್ದೀವಿ ಆ್ಯಕ್ಚುಲಿ. ಯಾಕಂದರೆ ಮಕ್ಳಿಗೂ ರಜಾ ಇದೆ ಅಂತ. ಸೊ ನಾನು ಇವತ್ತು ಈ ವ್ಲಾಗಲ್ಲಿ ನಾವು ಸ್ಟೇ ಆಗ್ತಿರೋದು ಬಾಣಂಕಿ ಹೋಮ್ ಸ್ಟೇ ಅಂತ. ತುಂಬ ಚೆನ್ನಾಗಿದೆ. ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಈ ಕಡೆ ತೀರ್ಥಹಳ್ಳಿ ಇನ್ ಕೇಸ್ ಯಾವಾಗೆಲ್ಲ ಬರ್ತೀವಿ ನಾವು ಇಲ್ಲೇ ಸ್ಟೇ ಆಗೋದು. ಸೊ ಈ ವ್ಲಾಗಲ್ಲಿ ನಾನು ಪೂರ್ತಿ ತೋರಿಸ್ತೀನಿ ಬಾಣಂಕಿ ಹೋಮ್ ಸ್ಟೇ ಹೇಗಿದೆ ಅಂತ. ಬನ್ನಿ, ಲೆಟ್ಸ್ ಬಿಗಿನ್. ಸೊ ನೋಡಿ, ಇದು ರೋಡು. ಇಲ್ಲಿಂದ ನಾವು ಬಂದಿದ್ದು ಓನ್ ವೆಹಿಕಲಲ್ಲಿ. ಇಲ್ಲಿದೆ ನಮ್ಮ ಬಾಣಂಕಿ ಎಂಟ್ರೆನ್ಸು. ಸೊ ಬನ್ನಿ ಹಾಗೆ ವಾಕ್ ಥ್ರೂ ಮಾಡೋಣ. ಇದು ಎಂಟ್ರೆನ್ಸಲ್ಲಿ ಹೀಗೆ ಬಂದರೆ, ಇಲ್ಲಿ ಬಂದರೆ ಈ ಕಡೆ ರೂಮ್ಸು, ಊಟ ಎಲ್ಲ ಇದೆ. ಸೊ ಹಿಂಗೂ ಹೋಗ್ಬೋದು ನೋಡಿ. ಸೊ ನಾವು ಬ್ಯುಸಿ ಲೈಫಲ್ಲಿ ಈ ಥರ ಒಂದು ಬ್ರೇಕ್ಗಳು ಬೇಕಾಗುತ್ತೆ ಅಲ್ವಾ? ಇಷ್ಟು ಚೆನ್ನಾಗಿರುತ್ತೆ ಬ್ರೇಕ್. ಒಂದು ಮೈಂಡ್ಗೆ ರಿಫ್ರೆಶ್ಮೆಂಟ್ ಅನ್ನೋದು ಬೇಕೇ ಬೇಕು. ಆ್ಯಂಡ್ ಇಲ್ಲಿ ಬಾಣಂಕಿ ಹೋಮ್ ಸ್ಟೇ ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಅಂದರೆ ತುಂಬ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಆ್ಯಂಡ್ ಊಟ ಅಂತೂ ಹೋಮ್ ಸ್ಟೇ ಇರೋದ್ರಿಂದ ಹೋಮ್ ಮೇಡ್ ಫುಡ್, ಕಂಪ್ಲೀಟಾಗಿ ಹೋಮ್ ಮೇಡ್ ಫುಡ್. ಸೊ ನಿಮಗೆ ಹೋಟೆಲ್ಲು ಊಟ ಬರಲ್ಲ ಅಥವಾ ತಿನ್ನೋದು ಬೇಕಾಗಿಲ್ಲ ಅಂದರೆ ಊಟ ವಿಚಾರದಲ್ಲಿ ದಿಸ್ ಇಸ್ ದ ಬೆಸ್ಟ್. ಸೊ ನೋಡಿ, ಇದೆಲ್ಲ ಜಸ್ಟ್ ವಾಕ್ ಅರೌಂಡ್ ಮಾಡೋಕ್ಕೆ ಜಾಗ, ಆಟ ಆಡೋಕ್ಕೆ. ಇಲ್ಲಿ ಇವರು ಯೂಶ್ವಲಿ ಡಾಗ್ಸ್ ಇಟ್ಟಿರ್ತಾರೆ. ಅದು ಐ ಥಿಂಕ್ ಮೋಸ್ಟ್ಲಿ ನೈಟ್ ಟೈಮ್ ಬಿಡ್ತಾರೆ ಅನಿಸುತ್ತೆ, ಬೇರೆ ಟೈಮಲ್ಲೆಲ್ಲ ಇರಲ್ಲ. ಆ್ಯಂಡ್ ಲಾಟ್ ಆಫ್ ಫ್ಲವರ್ಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಲೋಟಸ್. ಲುಕ್ ಹಿಯರ್, ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಮಕ್ಕಳಿಗೆ ಸೈಕಲ್ ಇಟ್ಟಿದ್ದಾರೆ, ಆಟ ಆಡೋಕ್ಕೆ ಬಾಸ್ಕೆಟ್ಬಾಲ್ ಇದೆ, ಇಂಡೋರ್ ಗೇಮ್ಸ್ ಇದೆ. ಮತ್ತು ಇಲ್ಲೆಲ್ಲ ಯೂಶ್ವಲಿ ಸೈಕಲ್ ಆಡ್ಬೋದು. ರಿಷಬ್ ಅಂತೂ ಇಲ್ಲಿ ಎಂಜಾಯ್ ಮಾಡ್ತಾನೆ ಸಿಕ್ಕಾಪಟ್ಟೆ, ಬಿಕಾಸ್ ಸೈಕ್ಲಿಂಗ್ ಆಡ್ಬೋದು. ಆ್ಯಂಡ್ ಬಾಸ್ಕೆಟ್ಬಾಲ್ ಮತ್ತು ಇಂಡೋರ್ ಗೇಮ್ಸ್. ಆ್ಯಂಡ್ ಮಕ್ಕಳಿಗೆ ಈ ಥರ ಓಪನ್ ಸ್ಪೇಸ್ ಯಾವಾಗಲೂ ಚೆನ್ನಾಗಿರುತ್ತೆ ಓಡಾಡೋಕ್ಕೆ ಅಲ್ವಾ? ನೋಡಿ, ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಸೊ ನನ್ನ ಹಸ್ಬೆಂಡ್ ತೆಗಿತಾ ಇದ್ದರು ನನ್ನ ಫೋಟೋಸ್ ಎಲ್ಲರದು. ಆ್ಯಂಡ್ ನಮ್ಮ ಮುದ್ದಿನ ರಾಣಿಗಂತೂ ಫುಲ್ಲು ಚಿನ್ನದ ಗಣಿ ಇದ್ದಂಗೆ ವಿಶಾಲವಾದ ಜಾಗ. ಮತ್ತು ಇಲ್ಲಿ ಸ್ಟೆಪ್ಸ್ ಮೇಲೆ ಹೋದರೆ ಇಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲು ಮತ್ತು ಒಂದು ಲಾಂಚ್ ಥರ, ಅಂದರೆ ಟಿ ವಿನಲ್ಲಿ ಕೂತ್ಕೊಂಡಂದ್ರೆ ನೋಡ್ಬೋದು. ಮತ್ತು ಬಾನ್ ಫೈರ್ ಇದೆಲ್ಲ ಈ ಕಡೆ ಇರುತ್ತೆ, ಈ ಕಡೆ ಸೈಡು. ಮತ್ತು ಸಂಜೆ ಹೊತ್ತು ಬಾನ್ ಫೈರ್ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ಒಂಥರ ಹೋಲ್ ಎನ್ವೈರನ್ಮೆಂಟು. ಆಮೇಲೆ ಆ್ಯಕ್ಚುಲಿ ನಾವು ಹೋದಾಗ RCB ಮ್ಯಾಚ್ ನಡೀತಾಯಿತ್ತು. ಸೊ ಟಿ ವಿನಲ್ಲಿ ಎಲ್ಲರೂ RCB ಮ್ಯಾಚ್ ನೋಡ್ತಾಯಿದ್ರು ಸಂಜೆ ಮೇಲೆ. ನೋಡಿ, ಇದು ಸ್ವಿಮ್ಮಿಂಗ್ ಪೂಲು. ಮತ್ತು ಇಲ್ಲಿ 2 ಥರದ ರೂಮ್ಸ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ರೂಮ್ಸು ಮತ್ತು ಇನ್ನೊಂದು ಪ್ರೀಮಿಯಮ್ ರೂಮ್ಸು. ಸೊ ಪ್ರೀಮಿಯಮ್ ರೂಮ್ಸ್ ಯೂಶ್ವಲಿ ಕಪಲ್ಗೆ ಚೆನ್ನಾಗಿರುತ್ತೆ, ಸ್ಟ್ಯಾಂಡರ್ಡ್ ರೂಮ್ಸು ಜಾಸ್ತಿ ಜನ ಇರೋರಿಗೆ ಚೆನ್ನಾಗಿರುತ್ತೆ. ನೋಡಿ, ಈ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಲ್ಲ, ಈ ಕಡೆ ಸೈಡಲ್ಲಿ ಪ್ರೀಮಿಯಮ್ ರೂಮ್ಸ್ ಇರುತ್ತೆ. ಆ್ಯಂಡ್ ಕೆಳಗಡೆ ಫುಡ್ಡೆಲ್ಲ ಇರುತ್ತಲ್ಲ, ಅಲ್ಲಿ ಸ್ಟ್ಯಾಂಡರ್ಡ್ ರೂಮ್ಸ್ ಇರುತ್ತೆ. ಸೊ ನಾವು 3+2 5 ಜನ ಇದ್ದಿದ್ದರಿಂದ ನಮಗೆ ಸ್ಟ್ಯಾಂಡರ್ಡ್ ರೂಮ್ಸ್ ಬೇಕಾಗಿತ್ತು. ಸೊ ನಾವು ಅದಕ್ಕೆ ಸ್ಟ್ಯಾಂಡರ್ಡ್ ರೂಮ್ಸ್ನ ತೊಗೊಂಡ್ವಿ. ಮತ್ತು ಇದು ಬಂದು ಫುಡ್ ಪ್ಲೇಸು. ನಮಗೆ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಎಲ್ಲ ಸರ್ವ್ ಮಾಡೋ ಜಾಗ. ಈ ಥರ ಬಫೆ ಇಟ್ಟಿರ್ತಾರೆ ಸೆಲ್ಫ್ ಸರ್ವ್ ಮಾಡ್ಕೊಳ್ಳೋಕ್ಕೆ. ಮತ್ತು ಕಾಫಿ, ಟೀ ಲಾಸ್ಟಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಸ್ಟೌವು ಬಿಸಿಯಾಗಿ ರೊಟ್ಟಿ, ದೋಸೆ ಅಂಥದ್ದೆಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ. ಆ್ಯಂಡ್ ಎಲ್ಲ ಟೈಪ್ಸ್ ಸೀಸನಲ್ ಫುಡ್ ಅಂತೂ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಡೈನಿಂಗ್ ಟೇಬಲ್ಸ್ ಇರುತ್ತೆ, ಚಿಕ್ಕದು 2. ಮತ್ತು ಇಲ್ಲಿ ಮೇನ್ ಡೈನಿಂಗ್ ಟೇಬಲ್ ಇದೆ. ಸೊ ಮೇನ್ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಬಿಟ್ಟು ಅವರು ಮಧ್ಯ ಈವ್ನಿಂಗ್ ಹೈ ಟೀ ಸ್ನ್ಯಾಕ್ಸ್ ಅಂತ ಪ್ರೊವೈಡ್ ಮಾಡ್ತಾರೆ. ಸೊ ಕಾಫಿ, ಟೀ ಮತ್ತು ಏನಾದರೂ ಸ್ನ್ಯಾಕ್ಸ್ ಐಟಮ್ ಇರುತ್ತೆ, ವಡೆ,
ಅಥವಾ ಪಕೋಡ ಬಜ್ಜಿ ಆ ಥರದ್ದು. ನಾವು ಇಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಬ್ರೇಕಿಗೆ ಬಂದಿದ್ವಿ. ಬನ್ನಿ ನಮ್ಮದು ಸ್ಟ್ಯಾಂಡರ್ಡ್ ಪ್ರೀಮಿಯಮ್ ರೂಮ್ ಟೂರ್ ತೋರಿಸ್ತೀನಿ. ಸೊ ಇದು ದೊಡ್ಡದಾಗಿದೆ ನೋಡಿ, 3 ಕಾಟ್ಸ್ ಇದೆ, ಆಲ್ಮೋಸ್ಟ್ 6 ಜನ ಮಲ್ಕೋಬೋದು, ಇಬ್ಬರು ಒಂದು ಬೆಡ್ಡಲ್ಲಿ ಅಂತ ಲೆಕ್ಕ ಹಾಕಿದ್ರೆ. ಸ್ಪೇಷಿಯಸ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ ನೋಡಿ. ಇಲ್ಲಿ ಒಂದು ಸುಂದರವಾದ ಒಂದು ಕಮಲ ಅರಳಿತ್ತು, ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ನಿಜವಾಗ್ಲೂ ಅದರದ್ದು ಸೌಂದರ್ಯನೇ ಬೇರೆ. ಮತ್ತು ಇದು ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ, ಅದನ್ನೇ ನಾನು ಯಾವಾಗಲೂ ಹೇಳೋದು. ಇದೇ ಪ್ರಕೃತಿ ನಮಗೆ ಸಾಕಷ್ಟು ಹೇಳ್ಕೊಡುತ್ತೆ. ನೀವು ಕರೆಕ್ಟಾಗಿ ನೋಡಿದ್ರೆ ನೋಡಿ, ಇವಾಗ ಈ ಕಮಲ ಎಷ್ಟು ಸುಂದರವಾಗಿದೆ, ಆದರೆ ಅದು ಎಲ್ಲಿ ಬೆಳೆಯುತ್ತೆ ಹೇಳಿ? ಕೆಸರಲ್ಲಿ ಬೆಳೆಯುತ್ತೆ. ಅದ್ರ ಎಲೆಗಳು ನೋಡಿ ಎಲ್ಲಿದೆ, ಫುಲ್ಲು ಕೆಸರಲ್ಲಿದೆ. ಆದರೆ ಈ ಕಮಲ ಒಂಚೂರು ಆ ಕೆಸರನ್ನ ಮುಟ್ಟಿಸ್ಕೊಳ್ದೆ ಎಷ್ಟು ನೀಟಾಗಿ ಮೇಲಕ್ಕೆ ಬಂದು ಅರಳುತ್ತೆ. ನಮ್ಮ ಜೀವನದಲ್ಲೂ ನಾವು ಹೀಗೆ ಇರಬೇಕು. ನಮ್ಮ ಸುತ್ತಮುತ್ತ ಹೇಗೆ ಇರಲಿ, ಯಾರಾದರೂ ಹೇಗಾದರೂ ಇರಲಿ, ಯಾರಾದರೂ ಏನಾದರೂ ಅನ್ನಲಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಮ್ಮತನ ಅನ್ನೋದು ನಮಗೆ ಯಾವಾಗಲೂ ಇರಬೇಕು. ಆವಾಗಲೇ ಅದಕ್ಕೊಂದು ಬೆಲೆ ಅನ್ನೋದಿರೋದು. ನೋಡಿ ಈ ಕಮಲಕ್ಕೆ ಎಷ್ಟು ಬೆಲೆ ಇರುತ್ತೆ. ಅದ್ರ ಸುತ್ತಮುತ್ತ ಹೇಗೆ ಇರಲಿ, ಅದ್ರ ಪಾಡಿಗೆ ಅದು ಹೆಂಗೆ ಅರಳುತ್ತೆ. ಸೊ ಇದಾಗಿತ್ತು ಬಾಣಂಕಿ ಹೋಮ್ ಸ್ಟೇ. ಇಲ್ಲಿ ನಿಜವಾಗ್ಲೂ ಎಷ್ಟು ದಿವಸ ಬೇಕಾದರೂ ಇರ್ಬೋದು. ಹೋಮ್ ಫುಡ್ ಇರುತ್ತೆ. ಮಕ್ಕಳ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಮಕ್ಕಳಿಗೆ ಅಷ್ಟು ಹೋಟ್ಲ್ಗಿಂತ ಹೋಮ್ ಫುಡ್ ಆರಾಮಾಗಿ ಹೊಟ್ಟೆಗೆ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಇಲ್ಲಿ ಬಂದಾಗೆಲ್ಲ ಬಾಣಂಕಿನಲ್ಲೇ ಇರೋದು. ನಾವು ಆಲ್ಮೋಸ್ಟ್ ಇದು 2nd ಟೈಮ್ ಬಂದಿರೋದು. ಸೊ ನೆಕ್ಸ್ಟ್ ಇನ್ ಕೇಸ್ ಬಂದಾಗ ನಾವು ಇಲ್ಲೇ ಇರ್ತೀವಿ. ಯಾಕೆ ನಾವಿಲ್ಲ ಅವಾಗವಾಗ ಬರ್ತೀವಿ ಅಂದರೆ, ನನ್ನ ಹಸ್ಬೆಂಡ್ ಅವರು ಅಜ್ಜಿ ಮನೆ ಇಲ್ಲಿದೆ ತೀರ್ಥಹಳ್ಳಿನಲ್ಲಿ. ಫಂಕ್ಷನ್ನು ಅಥವಾ ಏನಾದರೂ ಇದ್ದಾಗ ಇಲ್ಲಿ ಬರ್ತೀವಿ. ಇಲ್ಲಿ ಬಂದಾಗ ನಮ್ಮದಂತೂ ಬಾಣಂಕಿನೇ, ಬಿಕಾಸ್ ಇಲ್ಲಂತೂ ಸಖತ್ ಸೆಟ್ ಆಗಿಬಿಟ್ಟಿದೆ ನಮಗೆ. ಆ್ಯಂಡ್ ಸೂಪರ್ ಆಗಿದೆ. ಮಕ್ಳ ಜೊತೆ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಮತ್ತು ನೇಚರ್ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.